ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ನಾವಿವತ್ತು ಹಾರೋಳಿಗೆ ಬಂದಿದ್ದೀವಿ. ಯಾಕೆ ಅಂದ್ರೆ ಇವತ್ತು ನಾನು ನಮ್ಮ ಅಮ್ಮ ಊರಿಗೆ ಹೋಗ್ತಿದ್ದೀನಿ. ಇಲ್ಲಿ ನಾನು ಬಂದು ರೀಚ್ ಆಗಿ ಈಗ ನನ್ನ ತಮ್ಮಂಗೋಸ್ಕರ ವೇಟ್ ಮಾಡ್ತಿದ್ದೀನಿ. ನನ್ನ ತಮ್ಮ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದಿದ್ದಾರೆ. ಅವ್ರ ಜೊತೆ ಈಗ ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ಈಗ ವೇಟ್ ಮಾಡ್ತಿದ್ದೀನಿ. ನನ್ನ ತಮ್ಮನೂ ಬಂದ್ರು, ಈಗ ಊರಿಗೆ ಹೊರಡ್ತಿದ್ದೀವಿ. ಹಾಗೆ ಇವಾಗ ಹೋಗ್ತಾ ನನ್ನ ತಮ್ಮನೇನ ತಿನ್ನು ಅಂತ ಅಂದೆ, ಅದಕ್ಕೋಸ್ಕರ ಈಗ ಇಲ್ಲಿ ನಿಲ್ಸಿದೀವಿ. ಇದು ನಮ್ಮ ಹಾರೋಹಳ್ಳಿಲಿರೋದು ಫೇಮಸ್ ಬೇಕರಿ, ಮಯೂರ ಬೇಕರಿ. ನಾವ್ ಯಾವಾಗ ಬಂದ್ರು ಇಲ್ಲೇನೆ ಏನಾದ್ರು ತಗೊಂಡೋಗೋದು, ತಿನ್ನೋದೆಲ್ಲ ಇಲ್ಲೇನೇನೆ. ಈಗ ಟೈಮ್ ಬಂದು 6:45 7 ಗಂಟೆ ಆಗಿದೆ. ಈಗ ತಿನ್ಕೊಂಡು ಮನೆಗೆ ಹೊರಡ್ತೀವಿ. ಇದು ನಮ್ಮೂರಿನ ಮಾದಪ್ಪನ ದೇವಸ್ಥಾನ. ಪುಟ್ಟ ದೇವಸ್ಥಾನ ಆಯ್ತು, ಈಗ ಸ್ವಲ್ಪ ಎಲ್ಲ ಹೊಡೆದಾಕ್ಬಿಟ್ಟು ದೊಡ್ಡದಾಗೆ ದೇವಸ್ಥಾನ ಮಾಡೋಣ ಅಂದ್ಬಿಟ್ಟು ಈಗೆಲ್ಲ ಅದಕ್ಕೆ ಕಟ್ಸ್ತಿದ್ದಾರೆ. ಅಂತೂ ಇಂತೂ ಈಗ ನಮ್ಮೂರು ರೀಚ್ ಆದ್ವಿ ನಾವು. ಮನೆಯಲ್ಲಿ ಒಂದ್ ಎಣ್ಣಿಲ್ಲ ಅಂದ್ರೆ ಹೆಂಗಿರುತ್ತೆ ನೋಡಿ. ಲೈಟ್ ಹಾಕಲ್ಲ, ಏನು ಹಾಕಿಲ್ಲ ನಮ್ಮಪ್ಪ, ಸುಮ್ಮನೆ ಒಳಗಡೆ ಕೂತಿದ್ದಾರೆ. ಲೈಟ್ ಹಾಕಮ್ಮ. ಹಲೋ ಫ್ರೆಂಡ್, ಇವತ್ತು ನಮ್ಮ ಅಮ್ಮ ಮನೆಗೆ ಬಂದಾಗ ನಮ್ಮಮ್ಮ ಒಂದಿನ ಅಡುಗೆ ಮಾಡಿಲ್ಲ. ನಮ್ಮಮ್ಮ ಇದ್ದಾಗ ಅಮ್ಮ ಮೇಲೆ ಫಸ್ಟ್ ಟೈಮ್ ಆಮೇಲೆ ಅಡುಗೆ ಮಾಡ್ತಾ ಇರೋದು. ಮುದ್ದೆ ಅನ್ನ ಸಾಂಬಾರು ಫಸ್ಟ್ ಟೈಮ್ ಮಾಡ್ತಿರೋದು ಇವತ್ತು. ಯಾವತ್ತೂ ಮಾಡಿಲ್ಲ ಫ್ರೆಂಡ್, ಅಮ್ಮಮ್ಮ ಇಲ್ಲ ಅಂತ. ಮಮ್ಮಿ, ನಮ್ಮಮ್ಮ ಇಲ್ಲ ಅಂದರೆ ಬೋರ್ ಆಗುತ್ತಾ? ಬೋರ್ ಆಗ್ತೈತಿ, ನಮ್ಮಮ್ಮ ಇಲ್ಲ ಅಂತ ಬೇಜಾರಾಗ್ತೈತಿ. ನಮಗೂ ಅಷ್ಟು. ಅಮ್ಮಮ್ಮ ಇರ್ಬೇಕಾಗಿತ್ತಲ್ಲ. ಅವ್ನ ಅಡುಗೆನೇ ಮಾಡ್ತಾಯಿಲ್ಲ ಬಿಡು. ಅಡುಗೆ ಖುಷಿ ಅಲ್ಲ, ಮನೆ ಅಮ್ಮಮ್ಮ ಇದ್ರೆ ಏನೋ ಒಂಥರ ಖುಷಿ ಅಲ್ವಾ. ಬೋರ್ ಆಗ್ತೈತಿ, ಬೇಜಾರಾಗ್ತೈತಿ. ನಾನು ಹೋಗ್ತಿರಲ್ಲ ಬಿಟ್ಟು ನಾನು ನೋಡ್ಕೊಬರೋಣ. ಈಗ ನಮ್ಮ ಅಮ್ಮ ಮನೆಯಲ್ಲಿ ಅಡುಗೆ ಮೇಲೆ ಮಾಡಿಟ್ಬಿಟ್ಟು ಈಗ ನಮ್ಮ ಚಿಕ್ಕಪ್ಪ ಮನೆಗೆ ಬಂದೆ. ನಾನು ಬಂದಿದ್ದು 7:15 ಹೋಗಿತ್ತಲ್ವಾ, ಏನು ಸಾಂಬಾರ್ ಇಲ್ಲ. ನಮ್ಮ ಚಿಕ್ಕಮ್ಮನ ಹತ್ರ ಸ್ವಲ್ಪ ಸಾಂಬಾರ್ ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅನ್ನ ಮುದ್ದೆ ಮಾಡಿದೆ. ನಮ್ಮ ಚಿಕ್ಕಮ್ಮನೆ ಕೊಡ್ತಾರೆ ದಿನ. ನಾನು ಬಂದಿದ್ಕೆ ಇವತ್ತು ನಾನೇ ಅನ್ನ ಮುದ್ದೆ ಮಾಡ್ತೀನಿ, ಬರೀ ಸಾಂಬಾರ್ ಕೊಡು ಅಂತ ಮಾತ್ರ ಹೇಳಿದೆ. ನಾನು ಇಲ್ದೆ ಹೋದಾಗ ನಮ್ಮ ಚಿಕ್ಕಮ್ಮನೆ ಕೊಡೋದು ದಿನ ಊಟ ಎಲ್ಲ. ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಈಗ ಅವತ್ತಿಂದ ನಮ್ಮ ಅಪ್ಪ ಏನು ಕಸ ಗಿಸ ಏನು ಗುಡ್ಸಿರ್ಲಿಲ್ಲ. ಈಗೆಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಈಗ ಮನೆ ಒರೆಸ್ತಿದ್ದೀನಿ. ಮನೆಯೆಲ್ಲ ಒರೆಸಿ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು. ಫ್ರೆಂಡ್ಸ್, ಬನ್ನಿ ನಾವು ಹೋಗೋಣ. ಇಲ್ಲಿಗೆ ಹೋಗುತ್ತಿದ್ದ ನೋಡೋಣ. ಇದು ಗೋಬರ್ ಗ್ಯಾಸ್ ಹತ್ತ ಅಲ್ಲಿ ಇದೆ. ಕಡ್ಡಿ ಕಳಿಸ್ಬೇಕು ಅಷ್ಟೆ. ಇನ್ನ ಇದೇ ತೆಗಿಲಿಲ್ಲ ಫ್ರೆಂಡ್ಸ್. ನಮ್ಮ ಅಮ್ಮಗೆ ಹೇಗೆ ಕಳಿಸೋದು, ಏನೇನು ಮಾಡೋದು ಅಂತಾನೆ ಗೊತ್ತಿಲ್ವಲ್ಲ ಫ್ರೆಂಡ್ಸ್. ಎಲ್ಲ ನನ್ನ ಹತ್ತನೇ ಕೇಳಿ 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 ಕೇಳಿ. ಈಗ ಸಗಣಿ ಎತ್ಕೊಂಡ್ ಬಂದು ಈಗ ಗ್ಯಾಸ್ ಕಲಿಸ್ತಿದ್ದೀನಿ. ತುಂಬಾ ದಿನ ಕಲ್ಸೇ ಇಲ್ಲ ಬಿಡಿ ನಾನು ಯಾವತ್ತೂ ಇದನ್ನ. ಇದೇ ಫಸ್ಟ್ ಟೈಮ್ ನಾನು ಇವಾಗ ಕಲಿಸ್ತಿರೋದು. ಈ ಕಡೆ ಆಲ್ಮೋಸ್ಟ್ ಎಲ್ಲರೂ ಗೋಬರ್ ಗ್ಯಾಸ್ ಯೂಸ್ ಮಾಡೋದು, ಜಾಸ್ತಿ ಸಿಲಿಂಡರ್ ಎಲ್ಲ ಯೂಸ್ ಮಾಡಲ್ಲ. ಈ ತರ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಒಳ್ಳೇದು ಈ ತರದ್ದು. ಒಂದ್ ಸ್ವಲ್ಪ ಗ್ಯಾಸ್ ಎಲ್ಲ ಉಳಿತಾಯ ಆಗುತ್ತೆ, ಇದ್ರಲ್ಲಿ ಆರಾಮಾಗಿ ಅಡುಗೆ ಮಾಡ್ಕೋಬಹುದು. ನನ್ ಮಗಳಂತೂ ನನ್ನನ್ನ ರೇಗಿಸ್ತಾನೆ ಇರೋದೇ, ಅಮ್ಮ ಇಲ್ಲಾಂದ್ರೆ ಈ ಕೆಲಸ ಮಾಡ್ತಿದ್ಯಾ, ಆ ಕೆಲಸ ಮಾಡ್ತಿದ್ಯಾ, ಏನು ಮಾಡ್ತಾ ಇರ್ಲಿಲ್ಲ ಅಂತ. ಅದೇ ಆಯ್ತು. ಲಾಸ್ಟ್ಗೆ ಥರ ಆಗುತ್ತೆ. ಆಮೇಲೆ ಎಲ್ಲ ತೊಳೆದ್ಬಿಟ್ಟು ಇದೆಲ್ಲ ಇದಕ್ಕೆ ಹಾಕಿ ಈಗ ನೀರೆಲ್ಲ ಅದಕ್ಕೆ ಹೋಗುತ್ತೆ. ಎಲ್ಲ ಹೋಗಿ ಗ್ಯಾಸಿಗೆ ಏನು ನಾವು ಗ್ಯಾಸ್ ಆನ್ ಮಾಡಿದಾಗ ಸ್ವಲ್ಪ ಗ್ಯಾಸ್ ಇದು ಸಿಗುತ್ತೆ.
ಸಿಲಿಂಡರ್ ಏನು ತಗೊಳ್ಳೋ ಅಷ್ಟೇ ಇಲ್ಲ ಈ ಥರ ಇದ್ದರೆ ನಮಗೆಲ್ಲ ಇದೇ ಒಂದು ಈಸಿಯ ಟೆಕ್ನಿಕ್ ಅಂತ ಅನ್ಬೋದು ಫ್ರೆಂಡ್ಸ್. ಆಮೇಲೆ ಇದು ಎಲ್ಲ ಇದು ಆಚೆ ಬರಬೇಕು ಇದಕ್ಕೆ. ಇಲ್ಲಿ ಈ ಥರ ಆಚೆ ಹೋದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಗ್ಯಾಸ್ ಬರುತ್ತೆ ಅಂತ. ನೋಡಿ ಸುಸ್ತಾಗೋಯ್ತು ಅಮ್ಮಗೆ. ಇಲ್ಲ ಇದು ಆಚೆ ಬಂದರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ನಮ್ಮದೇ, ಇದು ನಮ್ಮ ಚಿಕ್ಕಮ್ಮಂದು ನೋಡಿ. ಬಾಮ್ಮ ಬೇಗ, ಟೈಮ್ ಆಯ್ತದೆ. ಅಮ್ಮಮ್ಮನ ಬರೀ ನೋಡಕ್ಕೆ ಹೋಗ್ಬೇಕಿನ್ನ. ತಾತ ಬಂದ್ಬಿಡ್ತದೆ ಇಲ್ಲಿ. ಈಗ ಗೋಬರ್ ಗ್ಯಾಸ್ ಎಲ್ಲ ಕಲ್ಸಿದಾಯ್ತು. ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಈಗ ಹಾಗೆ ಅಲ್ಲಿ ಭತ್ತ ಹೂವು ಎಲ್ಲ ತಗೊಬಂದಿದ್ವಿ. ಈಗ ಅದೆಲ್ಲ ಪೂಜೆ ಎಲ್ಲ ಮುಗಿಸಿ ಆಯ್ತು. ಇನ್ನ ಟೈಮ್ ಇತ್ತು ಅಂತ ಈಗ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಕರ್ಕೊಂಡು ನಾನು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಐತೆ, ಅದನ್ನ ನೋಡ್ಕೊ ಬರೋಣ ಅಂತ ಈಗ ಹೋಗ್ತಿದೀವಿ. ಎಷ್ಟು ಚೆನ್ನಾಗಿ ನೋಡು ಮನೆ ಈ ಥರ. ಇಲ್ಲ ನೋಡಿ ದಪ್ಪದದೆ. ಈಗ ಕಾಯಿ ಇದ್ರೆ ಆಮೇಲೆ ಹಣ್ಣಾಗಲ್ವ ರಾಜಣ್ಣ ಇದು? ಹಂಗೆ ಮಣ್ಣೋಡ್ಸಿ ಕೆಬ್ಬಣ್ಣಂಗೆ ಬರ್ತಿ ಬರ್ತಿ ಮಾಡಿದ್ರಿಂದ ಈ ನಮ್ಮ ಭೂಮಿಗೆ ಆಗತ್ತಿಲ್ಲ. ಇಲ್ಲಿಲ್ವಾ ಮನೆ ಇವೇ ಕಣೋ ಡ್ರ್ಯಾಗನ್ ಫ್ರೂಟು. ಇನ್ನೇನು ಇಲ್ಲಿ ಯಾವಾಗ ಬಿಡ್ತಾವ? ಇಲ್ಲ ಇದ ಸೀಸನ್ 6 ತಿಂಗಳು ಟೈಮು, 6 ತಿಂಗಳು ಬಿಡಲ್ಲ. 6 ತಿಂಗಳು ನಿಂತೋಯ್ತವೆ, 6 ತಿಂಗಳು ಬಿಡ್ತಾವೆ. ಇವಾಗ ಬತ್ತಾವೆ 1 ತಿಂಗಳು 1.5 ತಿಂಗಳಿಂದ ಬತ್ತಾವ ಹಣ್ಣು. ಇನ್ನ ಇವಾಗ ಆಗೋದ ಒಂದು ಕಟ್ನೆ. ಈಗ ಇವಾಗ ಹೂವು ಬಂದು ಕಾಯಿ ಬರ್ಬೇಕಿನ್ನ. ಇದು ಬೇಸಿಗೆ ಕಾಲದಲ್ಲಿ 1 2 ಸತಿ 3 ಸತಿ 15 ದಿನಕ್ಕೆ ನೀರು ಹಾಕ್ಬೇಕು ಮಾಡ್ಬೇಕು ಅಷ್ಟೇ. ಜಾಸ್ತಿ ಬಿಟ್ರೆ ಇದಾಗಲ್ಲ, ಹೂವು ಬರಲ್ಲ. ನೀರ್ ಬಿಡದೆ ಇದ್ ಮಾಡ್ಬೇಕಷ್ಟೇ. ನೋಡ್ ಒಂದ್ರಲ್ಲೇ 3 ಬಿಟ್ಬಿಟ್ಟೈತೆ. ವಾವ್. ಇಲ್ಲಿ ಬಂದ ಇದೆಯಲ್ಲ ನಮ್ಮ ಈ ತರ ಸಣ್ಣ ಇದೆ ಯಾಕೋ ಇದು ಅಲ್ಲ? ಸಣ್ಣ ಎಲ್ಲ ಒಂದೇ ಸಮ ಬಿಟ್ಬಿಟ್ಟವೆ. ಅದು ಒಣಗಿ ಹೋಗೋದೇನ ಕಣಮ್ಮ. ಬಿಟ್ಬಿಟ್ಟು ಒಣಗೋಗೈತೆ ಪಾಪ ಅಂತೆ. ಈಗ ಡ್ರ್ಯಾಗನ್ ಫ್ರೂಟ್ ಗಿಡ ಎಲ್ಲ ನೋಡ್ಕೊಂಡಾಯ್ತು. ಹಾಗೆ ಸ್ವಲ್ಪ ಹಣ್ಣು ಈಸ್ಕೊಂಡು ಈಗ ಬಂದ್ವಿ ಮನೆಗೆ. ಸ್ವಲ್ಪ ಈಗ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಈಗ ನಮ್ಮ ಅಮ್ಮನ ನೋಡೋಕ್ಕೆ ಅಂತ ಹೋಗಬೇಕು. ಬನ್ನಿ ಈಗ ಹೋಗಿ ನಮ್ಮ ಅಮ್ಮನ ನೋಡ್ಕೊಂಡು ಬರೋಣ ಹೇಗಿದ್ದಾರೆ ಅಂತ. ನೀನು ಪೇಷಂಟ್ ಆಗ್ಬಿಟ್ಟಿದ್ದೆ. ಈಗ ಆಸ್ಪತ್ರೆಗೆ ಬಂದ್ವಿ ನಮ್ಮಮ್ಮನ ನೋಡೋಕ್ಕೆ. ಒಳಗಡೆ ಬಿಡಲ್ಲ, ಪಾಸ್ಗೆ ಒಬ್ಬರನ್ನೇ ಬಿಡೋದು. ಸ್ವಲ್ಪ ಬೆನ್ನೋವು ಮತ್ತು ತೋಳು ನೋವು ಅಂತಿದ್ರು, ಅದಕ್ಕೋಸ್ಕರ ತೋರ್ಸೋಣ ಅಂತ ಬಂದರು. ಆಮೇಲೆ ಏನೋ ಬೆನ್ನ ಮೇಲೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ.
ಒಂದು 3 ಇಂಜೆಕ್ಷನ್ ಕೊಡ್ತೀವಿ, ಅದರಲ್ಲಿ ರಿಕವರಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಮುಂದೆ, ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು 3 ತಿಂಗಳು 4 ತಿಂಗಳು ಬಿಟ್ಕೊಂಡು ಈಗ ನಮ್ಮ ಅಮ್ಮನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಿದ್ದು ಈಗ ಮತ್ತೆ ಮನೆ ಕಡೆ ಹೊರಟ್ವಿ. ಮಳೆ ಬರುವಂಗಿದೆ, ಆಸ್ಪತ್ರೆಯಲ್ಲಿ ಇರೋಕ್ಕೆ ಬಿಡಲ್ಲ, ಯಾರನ್ನ ಒಬ್ಬರು ಮಾತ್ರ ಇರ್ಬೋದು. ನಿಕ್ಷ ಅವ್ರನ್ನ ಇಟ್ಕೊಂಡು ನಾನು ಆಸ್ಪತ್ರೆಯಲ್ಲಿ ಇರೋಕ್ಕಾಗಲ್ವಲ್ಲ, ಅದಕ್ಕೆ ಈಗ ನಾನು ಮನೆಗೆ ಬಂದೆ. ಬರೇಮ್ಮ ಏಯ್ ನೀನು ಅದೆಲ್ಲ ABCD ಬರ್ದಿರೋದು? ನೀನಲ್ಲ, ನಿನ್ನ ತಮ್ಮ. ಓ ಖುಷಿ ಆಗೋಯ್ತು ಅವನಿಗೆ. ಖುಷಿ ಆಯ್ತಾ ನಿಂಗೆ? ಏನು ಅವ್ನಿಗೆ ಪೆನ್ಸಿಲ್ ಎತ್ಕೊಂಡು ಅಲ್ಲಿ ಬರಿಬೇಕು ಅನ್ನೋದು ತಲೆಗೆ ಬಂದದ್ ನೋಡು. ಈಗ ರಾತ್ರಿ ಆಗಿದೆ, ನನಗೆ ರೊಟ್ಟಿ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ರೊಟ್ಟಿ ಮಾಡಿ ಮತ್ತೆ ಚಟ್ನಿ ಮಾಡಿದ್ದಾರೆ. ಈಗ ರೊಟ್ಟಿ ಸುಡ್ತಿದ್ದಾರೆ. ಈಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮತ್ತೆ ಚಟ್ನಿ ಎಲ್ಲ ತಿಂದ್ಬಿಟ್ಟು ನಾಳೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತೆ ಆಸ್ಪತ್ರೆಗೆ ಹೋಗಿ ಬಂದು ಆಮೇಲೆ ಊರಿಗೆ ಹೊರಡಬೇಕು. ಬರಲ್ಲ ಕಣ ಆಂಟಿ ನನಗೆ. ಹಿಡ್ಕೊಳಕ್ಕೆ ಒಂದು ಆಕ್ಸಿಡೆಂಟ್ ಬರ್ತಾರಲ್ಲ. ಗುಡ್ ನೈಟ್. ಗುಡ್ ನೈಟ್. ಯಾಕೆ ಉಲ್ಟಾ ಹಾಕಿದ್ದೀರಾ? ಇದನ್ನ ರಿಂಗ್ ತಾನೇ ಬರಬೇಕು, ಸೀದಾ ಪರ್ಫೆಕ್ಟ್ ಅನ್ನೋದು ಫ್ರೀ ಫಿಟ್ ಮಾಡ್ಬಿಟ್ಟಿದ್ದೀರಾ. ಯಾವೇ ಮನೇಲಿ ಒಂದು ಗುಡ್ ನೈಟ್ ಇರಬೇಕು, ಗುಡ್ ನೈಟ್ ಅದಷ್ಟೇ. ಗುಡ್ ನೈಟ್ ಬಂದು ಪೆಟ್ಟಿರ್ಬೇಕು. ಆಫ್ ಮಾಡಪ್ಪ, ಹಾಕಿದಿ. ಆಯ್ತು, ನಾನು ತಿನ್ಕೊಂಡು